ರಾತ್ರಿಯ ಕತ್ತಲು ಬೆಳೆದಂತೆ ಸವನೂರಿನ ದಾರಿಗೆ ಬ್ರಿಟಿಷರ ಕುದುರೆಗಳು ಭಾರವಾದ ಭೂಮಿ ಸದ್ದು ಮಾಡುತ್ತಾ ಹರ್ತಿ ಊರಿನ ಮೂಲಕ ಅಣ್ಣಿಗೇರಿಯತ್ತ ಮುನ್ನುಗ್ಗುತ್ತಿದ್ದವು. ಅವರ ಗುರಿ ಒಬ್ಬನೇ, ರೂಪ ಬದಲಿಸುವಂತೆ ಕಾಣುತ್ತಿದ್ದ ರಹಸ್ಯಗಳಿಂದ ತುಂಬಿದ ಒಬ್ಬ ಸನ್ಯಾಸಿ. ಪಟವರ್ಧನ ಸಂಶಯಾಸ್ಪದ ಮಾಹಿತಿಯ ಮೇರೆಗೆ ಬ್ರಿಟಿಷರು ಅಣ್ಣಿಗೇರಿಯ ಜನರನ್ನು ಒಂದೊಬ್ಬರಂತೆ ಸಾಲಿನಲ್ಲಿ ನಿಲ್ಲಿಸಿ ಶ್ವಾಸವೂ ಕೇಳಿಸದಷ್ಟು ಮೌನದ ಮಧ್ಯೆ ತಪಾಸಣೆ ಆರಂಭಿಸಿದರು. ಮರಾಠರಿಗೂ ಬ್ರಿಟಿಷರಿಗೂ ನಿದ್ದೆ ಕೆಡಿಸಿದ ಕಾಡಿನ ಹುಲಿ ಎಂಬ ಖ್ಯಾತಿ ಪಡೆದ ಆ ಸನ್ಯಾಸಿ ಬೇರೆ ಯಾರೂ ಅಲ್ಲ, ಅವನೇ ಡೊಂಡಿಯ ವಾಘ. ಅವನ ಹೆಸರೇ ಅಣ್ಣಿಗೇರಿಯ ಗಾಳಿಯಲ್ಲಿ ನಡುಕ ಮೂಡಿಸುತ್ತಿತ್ತು. ಅಣ್ಣಿಗೇರಿಯ ಜನರು ನನ್ನನ್ನು ಸನ್ಯಾಸಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾನು ಸನ್ಯಾಸಿ ಅಲ್ಲ, ನಾನು ಧೋಂಡಿಯ ವಾಘ. ನಾನು ಟಿಪ್ಪು ಸುಲ್ತಾನ ಮರಣದ ನಂತರ ಉತ್ತರ ಭಾಗವನ್ನ ನನ್ನ ಸೈನ್ಯದಿಂದ ವಶಪಡಿಸಿಕೊಂಡೆ. ಇದರಿಂದ ಮರಾಠರಿಗೂ ಮತ್ತು ಬ್ರಿಟಿಷರಿಗೂ ನಷ್ಟ ಆಯಿತು. ನಾನು ಅಣ್ಣಿಗೇರಿಯಲ್ಲಿ ಇರುವುದನ್ನ ಪಟವರ್ಧನ ಬ್ರಿಟಿಷ್ ಅಧಿಕಾರಿ ವೆಲ್ಲೆಸ್ಲಿಗೆ ಹೇಳಿದ್ದಾನೆ ಅಂತ ನನ್ನ ಸಹಚರರಿಂದ ತಿಳಿತು. ಇವತ್ತು ಜುಲೈ 17ನೇ ತಾರೀಕು. ಇವತ್ತು ನನ್ನ ಮೇಲೆ ದಾಳಿ ಮಾಡ್ಬೋದು, ಅದಕ್ಕಾಗಿ ಹೋಗ್ತಿದ್ದೀನಿ. ಅಣ್ಣಿಗೇರಿಯಿಂದ ಬದಾಮ್ಗೆ ಹೋಗಿ ಅಲ್ಲಿಂದ ಮಲಪ್ರಭಾ ನದಿ ಮುಖಾಂತರ ರಾಯಚೂರಿಗೆ ಹೋಗ್ವೆ. ಅಲ್ಲಿ ನನ್ನ ಸಹಚರರಿದ್ದಾರೆ. You will obey or face the consequences. This is your final warning. You will comply.